ಓಕೆ, ನಮಸ್ಕಾರ. ನನ್ನ ಹೆಸರು ಶರಣಪ್ಪ ಅಂತ. ವಿಷನ್ ಕರ್ನಾಟಕ ಫೌಂಡೇಶನ್ ಯಾದಗಿರಿ ಮತ್ತು ರಾಯಚೂರಿನ ಸಂಯೋಜಕರು. ನಾವು ಯಾದಗಿರಿ ಮತ್ತು ರಾಯಚೂರು, ಕಲಬುರಗಿ ಹಾಗೆ ಬೀದರ್ನಲ್ಲಿ ಹಲವಾರು ತರಬೇತಿಗಳನ್ನ ಮಾಡಿದ್ದೀವಿ. ಯುವತಿಯರನ್ನ ಗುರುತಿಸಿಕೊಂಡು ಅವರು ಸಣ್ಣ ಉದ್ಯಮಗಳಿಂದ ಹೇಗೆ ತಮ್ಮ ಜೀವನದಲ್ಲಿ ಮುಂದೆ ಬರ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಅವರಿಗೆ ತರಬೇತಿಗಳು ಮಾಡಿದೆವು. ಬೀದರ್ನಲ್ಲಿ ಒಂದು 80 ಜನ ಭಾಗವಹಿಸಿ ನಮ್ಮಲ್ಲಿ ಸೇರ್ಕೊಂಡಿದ್ದಾರೆ. ಅದೇ ತರ ಕಲಬುರಗಿಯಲ್ಲಿ 100 ಜನ ನಮ್ಮಲ್ಲಿ ನೋಂದಣಿಯಾಗಿದ್ದಾರೆ. ಅದೇ ತರ ಯಾದಗಿರಿ ಜಿಲ್ಲೆಯಲ್ಲಿ 250 ಜನ ಇದರಲ್ಲಿ ಭಾಗವಹಿಸಿದ್ದಾರೆ. ಒಟ್ಟಾರೆ ನಮ್ಮ ಈ 4 ಭಾಗಗಳಿಂದ ವಿಷನ್ ಕರ್ನಾಟಕ ಫೌಂಡೇಶನ್ ತರಬೇತಿ ಮತ್ತು ಕಾರ್ಯಕ್ರಮದಲ್ಲಿ ಒಟ್ಟು 350 ಜನ ಭಾಗವಹಿಸಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಈ ಉದ್ಯಮಗಳಲ್ಲಿ ನಾವು ಹೇಗೆ ಮುಂದುವರಿಸಿಕೊಂಡು ನಮ್ಮ ಕಾಲ ಮೇಲೆ ನಾವು ನಿಂತುಕೊಂಡು ಎಲ್ಲಿಗೆ ವಲಸೆ ಹೋಗದ ಹಾಗೆ ಸಣ್ಣ ಪುಟ್ಟ ಉದ್ಯಮಗಳಲ್ಲಿ ಭಾಗವಹಿಸಿಕೊಂಡು ನಾವು ನಮ್ಮ ಕಾಲ ಮೇಲೆ ನಾವು ನಿಂತುಕೊಂಡು ಸಣ್ಣ ಉದ್ಯಮನ ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿರ್ತಾರೆ. ಅಲ್ಲಿಂದ ನಮ್ಮ ಯಾದಗಿರಿಯಿಂದ ಕೂಡ ನಾವು ಒಂದು 6 ಜನ ಈ ಕಾರ್ಯಕ್ರಮದಲ್ಲಿ ಬಂದು ಇವತ್ತ ಭಾಗವಹಿಸಿ ನಮ್ಮ ಮಾತಾಡ್ತೀವಿ. ಇಂತಿಂತ ಕಾರ್ಯಕ್ರಮಗಳು ಈ ಉದ್ದೇಶ ಇಟ್ಕೊಂಡು ಎಲ್ಲಾ ಭಾಗಗಳಲ್ಲಿ ಕಲಬುರಗಿ, ಬೆಂಗಳೂರು, ಮೈಸೂರು ಎಲ್ಲಾ ಭಾಗಗಳ ಇದೇ ತರದ ಎಕ್ಸಿಬಿಷನ್ಗಳು ಇದ್ವು ಅಂತಂದ್ರೆ ಯುವ ಜನಕರಿಗೆ ನಮ್ಗೆ ಒಂದ್ ಸ್ವಲ್ಪ ಉತ್ತೇಜನ ಕೊಟ್ಟಂಗ ಆಗುತ್ತೆ. ಆ ಉತ್ತೇಜನದಿಂದ ಪ್ರತಿಯೊಬ್ಬ ಯುವಕನು ಕೂಡ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಬದುಕನ್ನ ಕಟ್ಟಿಕೊಂಡು ದೊಡ್ಡ ಉದ್ಯಮಿಯಾಗಿ ಬದುಕಲು ಸಹಕಾರಿ ಆಗುತ್ತೆ ಅಂತ ಹೇಳುತ್ತಾ ಇಷ್ಟು ಅವಕಾಶ ಮಾಡಿಕೊಟ್ಟದಕ್ಕೆ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ವಿಶ್ವನಾಥ್ ದೇಸಾಯಿ ಅಂತೇಳಿ ನಾನು ಮೂಲತಃ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನವನಾಗಿದ್ದು, ವಿಷನ್ ಕರ್ನಾಟಕ ಫೌಂಡೇಶನ್ ಸರ್ಗಳು ಸುರಪುರ ನಗರಕ್ಕೆ ಬಂದಾಗ ನಮಗೆ ಈ ಫೌಂಡೇಶನ್ ಬಗ್ಗೆ ಮಾಹಿತಿ ನೀಡಿಕೆಸಿ ನಮಗೆ ಇಲ್ಲಿ ಇದು ಕಾರ್ಯಕ್ರಮ ಇದ್ದದ್ರ ಬಗ್ಗೆ ಮಾಹಿತಿ ಕೊಟ್ರು. ನೀವು ಬರ್ರಿ, ನಿಮ್ಮ ವ್ಯಾಪಾರಕ್ಕಿನ್ನ ಅಭಿವೃದ್ಧಿ ಮಾಡ್ಕೊಳಕ್ ನಿಮ್ಗೆ ಅನುಕೂಲ ಆಗತ್ತೆ ಅಂತ ಹೇಳಿದ್ರು. ಅವ್ರ ಮಾತಿನ ಪ್ರಕಾರ ನಾವು ಬಂದಿವಿ. ನಮ್ಮಲ್ಲಿರೋ ಪ್ರಾಡಕ್ಟ್ಗಳ ತಂದ್ಗಿಸಿಂದ ಇವತ್ತ ಎಕ್ಸಿಬಿಷನ್ ನಲ್ಲಿ ಎಕ್ಸಿಬಿಟ್ ಮಾಡಿದೀವಿ. ನಮ್ಗೆ ತುಂಬಾ ಅನುಕೂಲ ಆಯ್ತು. ಇನ್ನು ನಮ್ಮ ವ್ಯಾಪಾರ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರ ಆಯ್ತು. ನಾವು ವಿಷನ್ ಫೌಂಡೇಶನ್ ಕ ಋಣಿಯಾಗಿರ್ತೀವಿ. ಇಷ್ಟ ಹೇಳಿ ನಾನು ಮಾತು ಮುಗಿಸ್ತೇನೆ.